ಮಾರ್ಗ್ರೆಟ್ ನ ರೇಪ್ ಮಾಡಿದ್ದು 3 ಜನ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. 4 ಜನ ಅಂತ ನೀನ್ ಹೇಳ್ತಾ ಇದೀಯಾ? ಸರ್, ಆದಿ ಜೊತೆ ಇನ್ನೂ 3 ಜನ ಇದ್ದದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ರೇಪ್ ಆಗಕ್ ಮುಂಚೆನೆ ನನ್ನ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿದ್ದರಿಂದ ನಾನು ಪ್ರಜ್ಞೆ ಕಳ್ಕೊಂಡೆ. ಆದಿ ಜೊತೆ ರೇಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವನಿಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾರೆ. ಆ ಸರ್ಕಲ್ ಅನ್ನು ಟ್ರೇಸ್ ಮಾಡಿದ್ರೆ ಅವ್ರು ಖಂಡಿತ ನಮ್ ಕೈ ಸಿಕ್ಕೇ ಸಿಗ್ತಾರೆ. ಆ ತಿರುಪತಿ ತಿಪ್ಪುರ್ಲಾಗ ಹಾಕಿದ್ರು ಈ ಜಾಗಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ, ನಾನ್ ಸಪ್ಲೈ ಮಾಡ್ತೀನಿ. ಅವನಿಗೇನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ. ಗೌರಿ, 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 ಕೃಷ್ಣ, ಒಂಟೆ ಕೃಷ್ಣ ನೀನಾ? ಕರೆಕ್ಟ್ ಮಗ, ಕರೆಕ್ಟ್. ನಾನ್ ಸಾವಗೂ ಪಟಾಕಿ ಹೊಡಿತೀನಿ, ಸಂತೋಷಕ್ಕೂ ಪಟಾಕಿ ಹೊಡಿತೀನಿ. ಸಾವ ಸಂತೋಷನ? ಏನ್ ಹೇಳ್ತಾ ಇದೀಯಾ? ನೀ ನನ್ ಮಾತ್ ಕೇಳಿದ್ರೆ ತವರಿಗೆ ಬಾ ತಂಗಿ ಅಂತ ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಸೀತಾ ಆಂಜನೇಯನ್ ತರ ನೋಡ್ಕೋತೀನಿ. ನೀ ನನ್ ಮಾತ್ ಗೊಪ್ಲಿಲ್ಲ ಅನ್ಕೋ, ನಿನ್ ಹೆಂಡತಿನ ರಂಬೆ, ಊರ್ವಶಿ, ಮೇನಕೆ ಅಂತ ಏನೇನು ಅನ್ಕೊಂಡ್ಬಿಟ್ಟು ತರ್ಲೆ ನನ್ ಮಗ ಆಗ್ಬಿಡ್ತೀನಿ. ಆಮೇಲೆ ಸಿಬಿಐ ಶಿವನು ಅಲ್ಲ, ಕಮಿಷನರ್ ನರಸಿಂಹನೂ ಅಲ್ಲ, ಗೂಂಡಾ ಪೊಲೀಸು ಅಲ್ಲ, ಯಾರೇ ಬಂದು ಪೊಲೀಸ್ ಬೇಟೆ ಆಡಿದ್ರು ನಿನ್ ಹೆಂಡತಿ ನಿನಗ್ ಸಿಗಕ್ಕಿಲ್ಲ. ಬೇಡ ಬೇಡ, ಈಗ ನಾನೇನ್ ಮಾಡ್ಬೇಕು ಹೇಳು? ಆ ನಿಮ್ ತಿರುಪ್ತಿ ಆ ನನ್ ಮಗ ನಿಖಿಲ್ ಎತ್ತಾಕೊಂಡು ಹೋಗ್ಬಿಟ್ಟು ಅಂದರ್ ಮಾಡ್ಬಿಟ್ಟವನೆ. ಅವನ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ನಿನ್ ಹೆಂಡತಿನ ಕರ್ಕೊಂಡು ಬಾರೇ ಹೋಗೋಣ ಅಂತ ಹಾಡು ಹೇಳ್ಕೊಂಡು ಹೊಂಟ್ಬಿಡು. ಇಲ್ಲ ಅಂದ್ರೆ ಆಚೆಗಡೆ ಪಟಾಕಿ ಹಚ್ಚಂಗೆ ಇವಳ ಮೇಲೂ ಹಚ್ಬೇಕಾಯ್ತದೆ. ಬೇಡ, ನನ್ನ ಹೆಂಡತಿಗೆ ಏನು ಮಾಡ್ಬೇಡ. ನಿಖಿಲ್ನ ಕರ್ಕೊಂಡ್ಬಂದು ನಾನ್ ನಿನ್ಗೆ ಒಪ್ಪಿಸ್ತೀನಿ.